ಶಕ್ತಿ ಪ್ರಯೋಗ ಮಾಡುವ ಮೊದಲು ನನಗೊಂದು ವರವನ್ನು ಕೊಡುತ್ತೇನೆ ಎಂದು ಹಿಂದೊಮ್ಮೆ ಹೇಳಿದ್ದೆ. ನಾನು ಈಗ ಕೇಳುವ ವರವೇನೆಂದರೆ, ನಾನು ಮಾಡುವ ಯಾವುದೇ ಕೆಲಸವನ್ನು ನೀನು ತಡೆಯುವುದಿಲ್ಲ, ಅಡ್ಡಿ ಮಾಡುವುದಿಲ್ಲ ಎಂದು ನನಗೆ ಮಾತು ಕೊಡು ತ್ರಿಪುರ ಸುಂದರಿ. ನನ್ನ ಮಗಳು ಹಿರಣ್ಮಯ್ಯಲ್ಲಿ. ಓ ರಶ್ಮಿ ಅವರು ಬರಬೇಕು. ಅದು ಇವತ್ತು ನಿಮ್ಮ ಮಗಳು ಬಾಲಾಂಬಿಕೆ ಆಗಿ 3ನೇ ದಿವಸ ಅಲ್ವಾ? ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವು ಆಶೀರ್ವಾದ ತೊಗೊಳಕ್ ಬಂದ್ರಾ? ಆಶೀರ್ವಾದ ನೀವೇ ತಗೊಳ್ರಿ, ಸಾಕು ಅವಳು ಬಾಲಾಂಬಿಕೆ ಆಗಿದ್ದು. ಹಿರಣ್ಮಯಿ, ಸಾಕು ನೀನ್ ಬಾಲಾಂಬಿಕೆ ಆಗಿದ್ದು. ನಡಿ ಮನೆಗೆ. ಇದೇನು ರಶ್ಮಿ ಅಮ್ಮ, ಹೇಗೆ ಹೇಳ್ತಿದ್ದೀರಾ? ಇನ್ನು 2 ದಿನ ಆಯ್ತು ಅಷ್ಟೇ. ಉತ್ಸವ ಮುಗಿಯಕ್ಕೆ ಇನ್ನು 7 ದಿನ ಬೇಕು. ಅಲ್ಲಿವರೆಗೂ ನನ್ನ ಮನೆಗೆ ಬರಾಗಿಲ್ಲ, ಇಲ್ಲೇ ಇರಬೇಕು. ನೀನಿಲ್ಲಿ ಬಾಲಾಂಬಿಕೆಯಾಗಿ ಜಾಂಡ ಹೊಡ್ಕೊಂಡು ಕೂತ್ಕೊಂಡ್ರೆ ನೀನು ಓದೋದು ಯಾವಾಗ, ಪರೀಕ್ಷೆಗಳನ್ನು ಬರೆಯೋದು ಯಾವಾಗ? ಸಾಕು ನೀನ್ ದೇವರಾಗಿದ್ದು. ಮೊದಲು ನಿನ್ ಕೆಲಸ ಬದುಕು ನೋಡ್ಕೋ. ಈಗ ನಾನು ಹೇಳ್ತಾ ಇದ್ದೀನಿ, ನಡಿ ಮನೆಗೆ. ಏ ರಶ್ಮಿ, ಬಿಡ್ರಿ ಕೈನಾ. ನೋಡಿ, ಇವಳು ನಿಮ್ಮ ಮಗಳೇ ಇರ್ಬೋದು, ಆದರೆ ಈಗ ಇವಳು ಈ ದೇವಸ್ಥಾನದ ಬಾಲಾಂಬಿಕಾ ದೇವಿ. ನೀವು ಇವಳನ್ನ ಮುಟ್ಟೋದಾಗ್ಲಿ ಅವಳನ್ನ ಹೇಳ್ಕೊಂಡು ಹೋಗೋ ಅಧಿಕಾರ ನಿಮಗಿಲ್ಲ. ಅಲ್ಲ, ನೀವು ಏಕಾಏಕಿ ಬಂದ್ಬಿಟ್ಟು ಅವಳನ್ನ ಹೇಳ್ಕೊಂಡು ಹೋಗ್ಬಿಟ್ರೆ ನಾವು ಭಕ್ತಾದಿಗಳಿಗೆ ಏನು ಉತ್ತರ ಕೊಡಿದ್ರಿ? ಏನಾದರೂ ಹೇಳ್ಕೊಳ್ರಿ, ನನಗೇನು? ನನಗೆ ನನ್ನ ಮಗಳ ಭವಿಷ್ಯ ಮುಖ್ಯ, ನಿಮ್ಮ ಈ ದೇವಸ್ಥಾನ ಅಲ್ಲ. ಬಾ. ಇದ್ಕೊಳ್ರಿ. ಆವಾಗಿಂದ ಹೇಳ್ತೇನೆ, ಅರ್ಥ ಆಗ್ತಾ ಇಲ್ವಾ? ಉಳಿ ಥರ ನುಗ್ಗಿ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ರೆ ನೋಡಿ, ಮೊದಲು ಮಂಡಳಿಯವ್ರಿಗೆ ಹೇಳಬೇಕು, ದೇಶಕರಿಗೆ ಕೇಳಬೇಕು, ವಿರೂಪಾಕ್ಷಾಸ್ತ್ರಿಗಳು ಒಪ್ಪಬೇಕು, ಆಮೇಲೆ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ಬೇಕು. ಇವಳು ನಿಮ್ಮ ಮಗಳೇ ಇರ್ಬೋದು, ಆದರೆ ಈಗ ಮಾತ್ರ ಅವಳು ದೇವಸ್ಥಾನ ಸ್ವತ್ತು ಅಲ್ರಿ. ನಿಮಗೆ ಇವಳು ಭವಿಷ್ಯನೇ ಮುಖ್ಯ ಆಗಿತ್ತು ಅಂತಂದ್ರೆ ಯಾಕ್ರಿ ಕಳಿಸಿದ್ರಿ ಬಾಲಾಂಬಿಕೆ ಸ್ಪರ್ಧೆಗೆ? ಮನೇಲಿ ಕೂರ್ಸ್ಕೊಂಡ್ಬಿಟ್ಟು ಮುದ್ದು ಮಾಡ್ಬೇಕಿತ್ತು. ಲೇ ದುರಾತ್ಮ! ಯಾರನ್ರಿ ದುರಾತ್ಮ ಅಂತ ನೀವು? ನನ್ನ ಮಗಳನ್ನ ಇಷ್ಟ ಬಂದಾಗ ಕಳಿಸ್ತೀನಿ, ಇಷ್ಟ ಬಂದಾಗ ಕರ್ಕೊಂಡು ಹೋಗ್ತೀನಿ. ಅದನ್ನ ಕೇಳೋದಕ್ಕೆ ನೀನ್ ಯಾವ ಸೀಮೆ ದೊಣ್ಣೆ ನಾಯ್ಕನೋ? ಈ ಮಂಡಳಿನೇ ಅಲ್ಲ, ಇಡೀ ಭೂಮಂಡಲನೇ ಬಂದ್ರು ನನ್ನನ್ನ ತಡೆಯೋದಕ್ಕಾಗೋದಿಲ್ಲ. ಯಾರಾದ್ರೂ ತಡೆದ್ರೆ ಅವರಿಗೆ ಉಳ್ಗಾಲ ಇಲ್ಲ. ಇವಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಆ ಮಹಾತಾಯಿನೇ ಸುಮ್ಮನೆ ಕೂತಿದ್ದಾಳೆ. ನಿಂದೇನೋ ತಕರಾರು? ಇಲ್ಲ ನಂದೇನು ತಕರಾರಿಲ್ಲ. ಸುಮ್ಮನೆ ದಾರಿ ಬಿಡ್ಬೇಕು. ಆಯ್ತು. ರಶ್ಮಿ, ಯಾಕೆ ಹಾಕಿ ಕೂಗ್ಕೋತಾ ಇದ್ದೀರಾ? ನನ್ನನ್ನು ಹರಾಜಿಗಿಟ್ಟವ್ರ ಥರ ಕೂಗ್ತಾ ಇದ್ದೀರಾ. ಇರೋ 3 ಅಂಗ್ಲದ ಮನೇಲಿ ನಾನು ಎಲ್ಲಿರ್ತೀನಿ? ಸುಮ್ಮನೆ ರಶ್ಮಿ ಅಂತ ಕರೆದ್ರು ಕೇಳುತ್ತೆ. ಏನಾಯ್ತು ಈಗ? ಪ್ರಪಂಚ ಮುಳುಗೋಯ್ತಾ? ನೀನೇನಾದ್ರೂ ಹಿರಣ್ಮಯ್ಯನ ಕರ್ಕೊಂಡು ಬಂದ್ಯಾ? ಸ್ವಲ್ಪ ಸಮಾಧಾನವಾಗಿರಿ. ಹೌದು, ನಾನೇ ಖುದ್ದಾಗಿ ಹಿರಣ್ಮಯ್ಯನ ಕರ್ಕೊಂಬಂದೆ. ಅದಕ್ಕೇನೀಗ? ನಾನು ಕರ್ಕೊಂಬಂದಿದ್ದಕ್ಕೆ ಒಂದು ಕಾರಣ ಇದೆ. ಏನ್ ಕಾರಣ? ಇನ್ನು ಬಾಲಾಂಬಿಕೆ ಉತ್ಸವ ಮುಗಿದಿಲ್ಲ. ನೋಡಿದ ಜನ ಏನ್ ಅನ್ಕೊಳಲ್ಲ. ನಮ್ಮ ಮಾನ ಮರ್ಯಾದೆ ಏನಾಗ್ಬೇಕು? ನನಗೆ ಊರು ಜನರಿಗಿಂತ ನನ್ನ ಮಗಳ ಭವಿಷ್ಯ ಮುಖ್ಯ. ಈಗಾಗಲೇ ಅವಳು ಬಾಲಾಂಬಿಕೆ ಅಂತ ಕೂತಿದ್ದಕ್ಕೆ 3-4 ದಿನ ಶಾಲೆ ಹೋಗಿದೆ. ಇನ್ನು 9 ದಿನ ಅಂದ್ರೆ ಎಲ್ಲಾನು ಮರೆತು ಬಾಲಾಂಬಿಕೆ ಭ್ರಮೇಲೆ ಕೂತಿರ್ತಾಳೆ. ಶಾಲೆನಲ್ಲಿ ಎಲ್ಲ ಮಕ್ಕಳು ಮುಂದೆ ಹೋಗ್ತಾ ಇದ್ರೆ ನಿಮ್ಮ ಮಗಳು 0 ತಗೊಂಡು ಕೂತಲ್ಲೇ ಕೂತಿರ್ತಾಳೆ. ಮೊದಲು ಓದು ಮುಖ್ಯ, ಆಮೇಲೆ ಅಮ್ಮನವರು, ದೇವರು, ದಿಂಡ್ರು ಎಲ್ರೂ. ನಮ್ಮೂರಿನ ದೇವಸ್ಥಾನ ಸಂಪ್ರದಾಯ ಮುಖ್ಯ ಅಲ್ವಾ? ಅದು ಮುರಿಯೋದು ತಪ್ಪಲ್ವಾ? ಅದರಲ್ಲೂ ಮಹಾತಾಯಿ ತ್ರಿಪುರ ಸುಂದರಿ ಸಂಪ್ರದಾಯ. ಈ ಸಂಪ್ರದಾಯ ಎಲ್ಲ ಬೇಕಾಗಿಲ್ಲ. ಈ ಸಂಪ್ರದಾಯ ಮಣ್ಣು ಮಸಿ ಅಂತ ನಮ್ಮ ಮಗಳ ಭವಿಷ್ಯ ಯಾಕೆ ಹಾಳು ಮಾಡಬೇಕು? ಅದಕ್ಕೆ ಈ 3 ದಿನದ ಪಾಠಗಳನ್ನ ಅವ್ರ ಶಾಲೆ ಮೇಷ್ಟ್ರಮ್ಮನ ಹತ್ರ ಹೋಗಿ ಹೇಳಿಸ್ಕೊಂಡು ಬರ್ತೀನಿ. ರಶ್ಮಿ ಅಮ್ಮ, ನಾನು ಸಿದ್ಧವಾಗಿದ್ದೀನಿ. ನೀನ್ ಬಾ,
ಇಲ್ಲೇ ಇದ್ರೆ ನಿಮ್ಮಪ್ಪ ಅಮ್ಮನವರು ಸಂಪ್ರದಾಯ ಅಂತ ಶಂಕ ಊದ್ತಾನೆ ಇರ್ತಾರೆ. ಬಿಡಿ ರಶ್ಮಿ ಅಮ್ಮ, ನನ್ನ ಯಾಕೆ ಹೀಗೆ ಎಳ್ಕೊಂಡ್ ಬರ್ತಾ ಇದ್ದೀರಾ? ನಂಗೆ ತೋಳೆಲ್ಲ ತುಂಬಾ ನೋವ್ತಾ ಇದೆ. ಅಯ್ಯೋ ಬಿಡಿ ರಶ್ಮಿ ಅಮ್ಮ, ದಯವಿಟ್ಟು ನನ್ನನ್ನ ಬಿಡಿ. ಬಿಟ್ರೆ ಹೀಗೆ ಬರ್ತಾನೆ ಇರ್ತೀಯ ಎಮ್ಮೆ ಮೇಲೆ ಮಳೆ ಸುರಿದಾಗೆ. ಈಗಾಗಲೇ ತಡವಾಗಿದೆ. ಹೀಗೆ ನಾನು ಸದ್ರ ಕೊಟ್ಟೆ ನೀನು ಈ ರೀತಿ ಆಗಿರೋದು. ಬಾಲಾಂಬಿಕೆ ಅದು ಇದು ಅಂತ ಪಾಠಗಳನ್ನೆಲ್ಲ ಬಿಟ್ಟಿದೆಯಲ್ಲ, ಅದನ್ನೆಲ್ಲ ಕಲಿಯೋದು ಬೇಡವಾ ನೀನು? ನಡಿ, ಎಲ್ಲದನ್ನು ಒಪ್ಪಿಸ್ಬೇಕಿವತ್ತು. ನಡಿ. ನೋಡಿ ಮಕ್ಕಳೇ, ನಾನಿವಾಗ ಪಾಠ 3 ತೋಳ ಬಂತು ತೋಳ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೋಬೇಕು. ನೋಡಿ ಮೇಷ್ಟ್ರಮ್ಮ, ಇವಳು ನನ್ನ ಮಗಳು ಹಿರಣ್ಮಯಿ. ಇವಳೇ ತರಗತಿಗೆ ಮೊದಲು ಬರಬೇಕು. ಹಾಗೆ ಪಾಠ ಮಾಡಿ ಇವಳೇನಾದರೂ ಕೇಳಲಿಲ್ಲ ಅಂದರೆ 4 ಬಾರಿಸಿ ನನ್ನ ಮುಲಾಜೆ ನೋಡಬೇಡಿ ನೀವು. ಹಿರಣ್ಮಯಿ ಈಗಾಗಲೇ ಎಲ್ಲದರಲ್ಲೂ ಮೊದಲನೇವಳಾಗಿದ್ದಾಳೆ. ಅವಳಿಗೆ ಈ ಪಾಠದ ಅವಶ್ಯಕತೆ ಇಲ್ಲ. ಸ್ವಲ್ಪ ಬುದ್ಧಿವಂತಿಕೆಯಲ್ಲಿ ಕಡಿಮೆ ಇರೋಂಥ ಮಕ್ಕಳಿಗೆ ಪಾಠ ನೆನಪಿಸೋದಕ್ಕೋಸ್ಕರ ನಾನೇ ಮನೆಯಲ್ಲಿ ಪಾಠ ಹೇಳ್ಕೊಡ್ತಾ ಇದ್ದೀನಿ. ನೀವು ಹೀಗೆ ಹೇಳಿನೇ ಮಕ್ಕಳೆಲ್ಲ ಹಾಳಾಗ್ತಿರೋದು. ಇವಳು ಅದೇನೋ ಮರಿ ಅಮ್ಮನೊಳಗೆ ಕುತ್ಕೊಂಡಿದ್ಲಲ್ಲ, ಆಗ ಇವಳು ಪಾಠದ್ದೆಲ್ಲ ತಪ್ಪೋಗಿಲ್ವಾ? ಅದನ್ನೆಲ್ಲ ಯಾರು ಹೇಳ್ಕೊಡ್ತಾರೆ? ಇವಳಿಗೋಸ್ಕರ ಮತ್ತೆ ಪಾಠ ಮಾಡ್ತೀರೇನ್ರಿ? ಅದನ್ನೆಲ್ಲ ಈಗ ಹೇಳ್ಕೊಡಿ ನೀವು. ಸರಿ ಆಯಿತು, ಅಲ್ಲಿ ಕೂರಿಸಿ. ಹಿರಣ್ಮಯಿ, ನೀನು ಅಷ್ಟೇ. ಮೇಷ್ಟ್ರಮ್ಮ ಪಾಠ ಮಾಡುವಾಗ ಕಣ್ಣು ಬಾಯಿ ಬಿಟ್ಕೊಂಡು ಪಿಳ ಅಂತ ನೋಡ್ತಿರ್ಬೇಡ. ಗಮನ ಇಟ್ಟು ಕೇಳು, ಗೊತ್ತಾಯ್ತಾ? ಸರಿ ರಶ್ಮಿ ಅಮ್ಮ. ಹೋಗಿ ಕುತ್ಕೋ. ಮೇಷ್ಟ್ರಮ್ಮ, ನಾನು ಎಲ್ಲೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ನೀವು ಪಾಠ ಶುರು ಮಾಡ್ಕೊಳ್ಳಿ. ನೋಡಿ ರಶ್ಮಿ ಅವರೇ, ನೀವೀಗ ಪಾಠದ ಮನೆಗೆ ಬಂದು ಕಿರ್ಚಾಡಿದ್ರೆ ನಾನು ಹೇಗೆ ಪಾಠ ಮಾಡಲಿ? ನೀವೊಂದು ಕೆಲಸ ಮಾಡಿ, ಈಗ ಮನೆಗೆ ಹೋಗು 1 ಗಂಟೆ ಬಿಟ್ಕೊಂಡು ಬನ್ನಿ. ಅಷ್ಟರಲ್ಲಿ ಪಾಠ ಮುಗ್ದಿರುತ್ತೆ. ಹಾಗೆ ನೀವು ಹಿರಣ್ಮಯಿನ ಕರ್ಕೊಂಡು ಹೋಗ್ಬೋದು. ಅದೆಲ್ಲ ಆಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ. ಒಂದು ಕೆಲಸ ಮಾಡ್ತೀನಿ, ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ, ನೀವು ಪಾಠ ಶುರು ಮಾಡಿ. ಆಯಿತು. ನೋಡಿ ಮಕ್ಕಳ, ನಾನೀಗ ಪಾಠ 3 ತೋಳ ಬಂತು ತೋಳ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಮಕ್ಕಳ, ನಾನು ಹೇಳ್ಕೊಟ್ಟಿದ್ದ ಪಾಠ ನಿಮ್ಗೆ ಎಷ್ಟು ಅರ್ಥ ಆಗಿದೆ ಅನ್ನೋದು ನನಗೆ ಗೊತ್ತಾಗಬೇಕು. ಅದಕ್ಕೆ ನಿಮ್ಗೇನು ಅರ್ಥ ಆಗಿದೆಯೋ ಅದನ್ನು ಬರ್ಕೊಂಡು ತೊಗೊಂಡು ಬನ್ನಿ ನನ್ನ ಹತ್ರ. ಅದಕ್ಕೆ ನಾನು ಅಂಕಗಳನ್ನ ಕೊಡ್ತೀನಿ, ಆಯಿತಾ? ಮಕ್ಕಳ, ನಿಮ್ದು ಬರೆಯೋದು ಮುಗ್ದಿದ್ರೆ ಒಬ್ಬೊಬ್ಬರೇ ಪುಸ್ತಕ ತಗೊಂಡು ಬನ್ನಿ. ಆಯ್ತು ಮಿಶ್ರಮ್ಮ. ಕತೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ?
ನೀನ್ ಬಾಮ್ಮ. ಯಾಕೆ ಮಿಸ್ಟಮ್ಮ ನನ್ನ ಹಾಗೆ ನೋಡ್ತಾ ಇದ್ದೀರಾ? ಏನೇ ಹಿರಣ್ಮೈ, ಏನು ಬರ್ದೇ ಇಲ್ಲ. ಇಲ್ಲ ಮಿಸ್ಟಮ್ಮ, ನೀವು ಹೇಳಿದ್ದನ್ನೆಲ್ಲ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡು ಎಲ್ಲ ಬರ್ದಿದ್ದೇನೆ. ನೋಡು ಏನ್ ಬರ್ದಿದ್ಯಾ, ಎಲ್ಲ ಖಾಲಿ ಹಾಳೆಗಳಿವೆ. ಅಯ್ಯೋ, ಈಗ ತಾನೇ ಬರ್ದಿದ್ನಲ್ಲ. ಏನಾಯ್ತು ಮೇಷ್ಟ್ರಮ್ಮ? ನೋಡಿ, ನಾನು ಈಗ ಹೇಳ್ಕೊಟ್ಟಿದ್ದ ಪಾಠನ ಬರ್ಕೊಂಡ್ ಬಂದು ತೋರಿಸಿ ಅಂತ ಹೇಳ್ದೆ. ಆದ್ರೆ ಹಿರಣ್ಮೈ ಖಾಲಿ ಹಾಳೆಗಳನ್ನ ತೋರಿಸ್ತಾ ಇದ್ದಾಳೆ. ಹೌದೇನೆ ಹಿರಣ್ಮಯಿ? ಇಲ್ಲ ರಶ್ಮಿ ಅಮ್ಮ, ನಾನು ಬರ್ತಿದ್ದೆ. ಮತ್ತೆ ಮೇಷ್ಟ್ರಮ್ಮ ಸುಳ್ಳು ಹೇಳ್ತಿದ್ದಾರಾ? ನೀನ್ ಬರ್ದಿದ್ರೆ ಇರ್ಬೇಕಿತ್ತಲ್ವಾ? ಅದಕ್ಕೆ ಹೇಳಿದ್ದು ಮೇಷ್ಟ್ರಮ್ಮ, ನಾನು ಇಲ್ಲೇ ಇರ್ತೀನಿ ಅಂತ. ಅವಳು ಇದೇ ರೀತಿ ಯಾಮಾರಿಸ್ತಿರ್ತಾಳೆ. ಇವಳು ಮಾಡಿರೋ ತಪ್ಪಿಗೆ ನೀವು ಅದೇನು ಶಿಕ್ಷೆ ಕೊಡ್ತೀರೋ ಕೊಡಿ. ನೋಡು ಹಿರಣ್ಮೈ, ಇವತ್ತು ನಾನು ಹೇಳ್ಕೊಟ್ಟಿದ್ದ ಪಾಠನ 10 ಸಲ ಬರ್ಕೊಂಡ್ ಬಂದು ನನಗೆ ಒಪ್ಪಿಸ್ಬೇಕು. ಇದೇ ನಾನು ನಿನಗೆ ಕೊಡ್ತಾ ಇರೋ ಶಿಕ್ಷೆ. ಕರ್ಕೊಂಡೋಗಿ ಇವಳನ್ನ. ನಡಿಯ ಮನೆಗೆ. ಸುಳ್ಳು ಬೇರೆ ಹೇಳ್ತಾಳೆ. ಬಾಬಾನೆಗೆ ನಿನಗೆ ಮಾಡಿಸ್ತೀನಿ. ಕುತ್ಕೋ. ಹಾ, ಪುಸ್ತಕ ತೆಗಿ. ಎಂತ ಕೆಲಸ ಮಾಡಿದ್ಯಾ ನೋಡು. ಒಂದು ಅಕ್ಷರ ಬರೆಯಕ್ಕಾಗಿಲ್ಲ. ಪರೀಕ್ಷೆಯಲ್ಲಿ ಇನ್ನೇನು ಬರೀತ್ಯಾ? ಈಗಲೇ ಕುತ್ಕೊಂಡು ಅವ್ರು ಹೇಳ್ಕೊಟ್ಟಿದ್ದನ್ನ 10 ಸಲ ಬರಿ. ಲೇ ಲಕ್ಷ್ಮಿ, ಯಾಕೆ ಆ ಮಗುನ ಹಾಗೆ ಗೋಳಿ ಕೂತೀಯಾ? ಪಾಪ, ಬೆಳಗಿನಿಂದ ಮಗು ಏನೂ ತಿಂದಿಲ್ಲ. ಸ್ವಲ್ಪ ತಿನ್ಲಿ ಬಿಡು, ಆಮೇಲೆ ಬರೆಯೋದನ್ನೆಲ್ಲ ಮಾಡ್ತಾಳೆ. ತಿನ್ನೋದ್ಗಿನ್ನೋದೆಲ್ಲ ಆಮೇಲೆ. ಮೊದಲು ಪಾಠದ ಮನೇಲಿ ಅಷ್ಟು ಹೇಳ್ಕೊಟ್ರು, ಒಂದು ಅಕ್ಷರ ಬರ್ದಿಲ್ಲ. ಹೀಗೆ ಆದರೆ ಅವಳ ಭವಿಷ್ಯದ ಗತಿ ಏನು? ಬಾಲಾಂಬಿಕೆ ಆಗಿದ್ಲಲ್ಲ ಪಾಪ, ಅದಕ್ಕೆ ಬರೆಯೋಕ್ಕಾಗಿಲ್ಲ. ಸಾಕ್ಷಾತ್ ಅಮ್ಮನವರಾಗಿಯೇ ಕೂತಿದ್ಲು. ಇವಳು ಪರೀಕ್ಷೆ ಕಾಲಕ್ಕೆ ಅಮ್ಮನವರೇ ಕೂತು ಬರೆಸ್ತಾರೆ ಬಿಡು. ಹಿರಣ್ಮಯಿ, ಬಾ, ಸ್ವಲ್ಪ ಊಟ ಮಾಡು. ಬೇಡ ಅಂದರೆ ಬೇಡ ಅಷ್ಟೇ. ಇವಳಮ್ಮ ನಾನಾ ನೀವ? ನನಗೆ ಚೆನ್ನಾಗಿ ಗೊತ್ತಿದೆ ಯಾವಾಗ ಇವಳಿಗೆ ಊಟ ಕೊಡಬೇಕು, ಯಾವಾಗ ಇವಳಿಗೆ ಶಿಕ್ಷೆ ಕೊಡಬೇಕು ಅಂತ. ಇದಕ್ಕೆ ನೀವು ಯಾರು ಅಡ್ಡಿ ಬರಬೇಡಿ. ತಗೊಂಡು ಹೋಗಿ ಒಳಗೆ. ಬೇಡ ಅಜ್ಜಿ, ನಾನು ಪಾಠಗಳನ್ನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ತಿಂತೀನಿ. ನಾನು ವಾಪಸ್ ಬರ್ತೀನಿ. ಅಷ್ಟರಲ್ಲೆಲ್ಲ ಮುಗಿಸಿರ್ಬೇಕು, ಗೊತ್ತಾಯ್ತಾ? ಬೆಳಗ್ಗೆ ಹೊಟ್ಟೋಯ್ತಲ್ಲಪ್ಪ, ಈಗ ಹೇಗೆ ಬರೆಯೋದಿದನ್ನ? ರಶ್ಮಿ ಅಮ್ಮ, ಮನೆ ಬೆಳಕ್ ಹೊಟ್ಟೋಯ್ತು.
ಮಾರ್ಗ. ಮನಸ್ಸಿದ್ರೆ ಹೇಗಾದ್ರೂ ಬರಿಬೋದು. ಮೇಣದ ಬತ್ತಿ ಹಚ್ಕೊಂಡು ಹತ್ರ ಇಟ್ಕೊಂಡು ಬರಿ. ಇದೇ ಸಮಯ ಅಂತ ಹೇಳಿ ಬರೆಯೋದ್ರಿಂದ ತಪ್ಪಿಸ್ಕೊಳಕ್ ನೋಡ್ಬೇಡ. ಮತ್ತೆ ಮತ್ತೆ ಕಾರಣ ಹೇಳ್ಬೇಡ. ಬೇಗ ಬೇಗ ಬರೆದು ಮುಗಿಸ್ಬೇಕು. ಲೇ ರಶ್ಮಿ, ಯಾಕೆ ಆ ಮಗುನ ಹಾಗೆ ಗೋಳಿ ಕೂತಿದ್ಯಾ? ಏನು ಅಂದ್ರೆ ಏನು ಕಾಣ್ತಿಲ್ಲ. ಬರೀತಂದ್ರೆ ಹೇಗೆ ಬರೀತಾಳೆ ಅವಳು? ತೋರಿಸ್ಬೇಕಾಗಿರೋದು ಬೆಳಿಗ್ಗೆ ತಾನೇ. ಬೆಳಿಗ್ಗೆ ಬೇಗ ಎದ್ದು ಬರೀತಾಳೆ ಬಿಡು. ನೀವೆಲ್ಲ ಹೀಗೆ ಮುದ್ದು ಮಾಡಿನೇ ಅವಳು ಹಾಗಾಗಿರೋದು. ಅವಳೇ ಕಷ್ಟಪಟ್ಟು ಬರಿತೀನಿ ಓದ್ತೀನಿ ಅಂತ ಹೇಳ್ಬೇಕಾದ್ರೆ ನಾವ್ಯಾಕೆ ಬೇಡ ಅನ್ಬೇಕು? ಅವಳಿಗೆ ಸಾಕಾದ್ರೆ ಅವಳೇ ಹೇಳ್ತಾಳೆ. ಈಗ ಅವಳು ಬರೀಲಿ ಬಿಡಿ. ಅಜ್ಜಿ, ನನಗೆಲ್ಲ ಸರಿಯಾಗಿ ಕಾಣಿಸ್ತಿದೆ ಅಜ್ಜಿ. ನಾನು ಈಗಲೇ ಬರೆದು ಮುಗಿಸ್ಬಿಡ್ತೀನಿ. ನಾಳೆ ಇನ್ನೂ ಏನೇನೋ ಕೆಲಸಗಳಿರುತ್ತೆ, ನೀವು ಹೋಗಿ. ನೀವೆಲ್ಲ ಮಾತಾಡ್ತಾ ನಿಂತ್ರೆ ನನಗೆ ಬರೆಯೋದಕ್ಕೆ ತೊಂದರೆ ಆಗುತ್ತೆ. ಸರಿನಮ್ಮ. ಹಿರಣ್ಮಯಿ, ಬರ್ದು ಮುಗಿಸ್ದ್ಯಾ ಪಾಠಗಳು? ಅಯ್ಯಯ್ಯೋ, ಬರಿಬೇಕಾಗತ್ತೆ ಅಂತ ಪುಸ್ತಕನೇ ಸುಟ್ಟು ಹಾಕಿದ್ಯಲ್ಲೇ. ಏನೇ ಮಾಡ್ದೆ? ಪುಸ್ತಕನೇ ದೀಪಕ್ಕೆ ಹಿಡ್ದ್ಯಾ? ಇಲ್ಲ ರಶ್ಮಿ ಅಮ್ಮ, ಅದು ಹೇಗೆ ಪುಸ್ತಕ ಬಿತ್ತು ಅಂತ ನಂಗೆ ಗೊತ್ತೇ ಇಲ್ಲ. ಅದಾಗದೆ ಅಂಟ್ಕೊಂಡ್ಬಿಡ್ತು. ನಾನು ಆಸಣ ಅಂತ ಹೋದೆ, ನನ್ನ ಕೈಯೆಲ್ಲ ಸುಟ್ಟೋಯ್ತು.